ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಎಂತಹ ದುರ್ಗತಿ ಬಂದಿದೆ ಮತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಅಯ್ಯೋ ಅನಿಸುತ್ತೆ. ಯಾಕೆ ಅಂದರೆ ಕರ್ನಾಟಕ ರಾಜಕಾರಣದಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ ಕೇರಳದ ರಾಜಕಾರಣಿಗಳ ಹಸ್ತಕ್ಷೇಪ ಹೆಚ್ಚಾಗುತ್ತಾ ಇದೆ. ಕೇರಳದ ರಾಜಕಾರಣಿಗಳು ಹೇಳಿದ ಹಾಗೆ ತಲೆಬಾಗುವಂತಹ ಮಟ್ಟಕ್ಕೆ ನಮ್ಮ ರಾಜಕಾರಣಿಗಳು, ಅದರಲ್ಲೂ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ ತಮ್ಮ ಪಕ್ಷದ ಹೈಕಮಾಂಡ್ ನಾಯಕರು ಕೇರಳದವರು ಅನ್ನುವಂತಹ ಒಂದು ಕಾರಣಕ್ಕಾಗಿ, ಮತ್ತು ಹೈಕಮಾಂಡ್ ಹೇಳಿದ ಹಾಗೆ ಕೇಳಬೇಕು, ಹೈಕಮಾಂಡ್ ಹೇಳಿದ ಹಾಗೆ ಪಕ್ಷದಲ್ಲಿ ಕೇಳ್ಕೊಳ್ಳಿ, ಆದರೆ ಸರ್ಕಾರ ಮತ್ತು ಆಡಳಿತ ನಡೆಸುವಂತಹ ವಿಚಾರದಲ್ಲಿ ಹೈಕಮಾಂಡ್ ಹೇಳಿದ ಹಾಗೆ ಯಾಕೆ ಇವರೆಲ್ಲ ಕೇಳಬೇಕು ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದರೆ ಗೆಳೆಯರೆ, ಕರ್ನಾಟಕ ಸರ್ಕಾರದ ಆಡಳಿತದಲ್ಲಿ ಮತ್ತು ಕರ್ನಾಟಕ ಸರ್ಕಾರದ ವಿಚಾರವಾಗಿ ಕೇರಳದಲ್ಲಿ ಕುಳಿತುಕೊಂಡು ವೇಣುಗೋಪಾಲ್ ಅವರು ಹೇಳಿದ ಮಾತಿಗೆಲ್ಲ ಸಿದ್ದರಾಮಯ್ಯ ಅವರು ಓಕೆ ಅಂತ ಇರೋದು ಯಾಕೆ, ಮತ್ತು ಆಗಿರುವಂತಹ ಬೆಳವಣಿಗೆ ಏನು, ಮತ್ತು ಇಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕಣ್ಣಿಗೆ ಮಣ್ಣೆರೆಸೋಕೆ ಹೊರಟಿದೆ ಮತ್ತು ಕಣ್ಣು ಒರೆಸುವಂತಹ ತಂತ್ರವನ್ನು ಮಾಡ್ತಾ ಇದೆ ಅನ್ನೋದರ ಪಿನ್ ಟು ಪಿನ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ನಿಜಕ್ಕೂ ಕರ್ನಾಟಕಕ್ಕೆ ಇಂತಹ ಸ್ಥಿತಿ ಬರಬಾರ್ದಾಗಿತ್ತು. ಯಾಕೆಂದರೆ ಇದುವರೆಗೂ ಕೂಡ ಕರ್ನಾಟಕದಲ್ಲಿ ಯಾವುದೇ ಮುಖ್ಯಮಂತ್ರಿ ಇದ್ದರೂ ಕೂಡ ಈ ಒಂದು ಲೆವೆಲ್ಗೆ ಕೆಳಗಡೆ ಇಳಿದು ಆಡಳಿತ ಮಾಡಿದ್ದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಇಲ್ಲ. ಇದೆಲ್ಲವನ್ನ ನೋಡುವಂತಹ ದೌರ್ಭಾಗ್ಯ ನಿಮ್ಮದಾಗಿದೆ. ಏನು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೆಂಗಳೂರಿನ ಕೋಗಿಲು ಬಳಿ ಬೇರೆ ರಾಜ್ಯದಿಂದ ವಲಸೆ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಮತ್ತು ಅಕ್ರಮವಾಗಿ ಆರಂಭದಲ್ಲಿ ಬಂದು ಶೆಡ್ಡನ್ನು ಹಾಕೊಳ್ತಾರೆ, ಆನಂತರ ಗುಡಿಸಲುಗಳನ್ನು ಹಾಕ್ತಾರೆ, ಆನಂತರ ಅಲ್ಲಿ ಮನೆಗಳು ಕೂಡ ಎದ್ದು ನಿಲ್ತವೆ. ಒಟ್ಟಾರೆಯಾಗಿ ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ನೆಲೆಸಿದ್ರು. ಅವರಿಗೆಲ್ಲ ಸರ್ಕಾರ ನೋಟಿಸ್ ಕೂಡ ಕೊಟ್ಟಿತ್ತು. ಅದು ಕೂಡ ಬೆಂಗಳೂರಿನ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಸೇರಬೇಕಾಗಿರುವಂತಹ ಸರ್ಕಾರಿ ಜಾಗ. ಸರ್ಕಾರಿ ಜಾಗದಲ್ಲಿ ಇವರು ಮೊದಲೇ ಮನೆ ಕಟ್ಟಿಕೊಂಡಿರೋದು ಬಹಳ ದೊಡ್ಡ ತಪ್ಪು. ಆ ಮನೆಗೆ ಇವರಿಗೆ ಯಾವ ಹಕ್ಕುಪತ್ರವೂ ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ. ಅಲ್ಲಿ ಬಂದರು, ಶೆಡ್ ಹಾಕೊಂಡ್ರು, ಗುಡಿಸಲು ಹಾಕೊಂಡ್ರು, ಆನಂತರ ಬಿಲ್ಡಿಂಗ್ಗಳು ಮಾಡಿಕೊಂಡ್ರು, ಅಲ್ಲಿಯೇ ವರ್ಷಾನುಗಟ್ಲೆಯಿಂದ ಅಲ್ಲಿಯೇ ನಿಂತರು. ನಮ್ಮ ಕೆಲ ನರ್ಲಜ್ಜ ರಾಜಕಾರಣಿಗಳು ಅವರಿಗೆ ಬೆಂಗಳೂರಿನ ವೋಟರ್ ಕಾರ್ಡನ್ನು ಮಾಡಿಸ್ಕೊಟ್ರು. ಒಟ್ಟಾರೆಯಾಗಿ ಅಲ್ಲಿ ಅವರು ಕಾಯಂ ಆಗಿ ನೆಲೆ ನಿಲ್ಲೋದಕ್ಕೆ ಶುರು ಮಾಡಿದ್ರು. ಆನಂತರ ಅದು ಸರ್ಕಾರದ ಜಾಗ, ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ನೆಲೆ ನಿಂತಿದ್ದಾರೆ. ಹಾಗಾಗಿ ಅವರನ್ನು ಅಲ್ಲಿ ಬುಲ್ಡೋಸರ್ಗಳಿಂದ ಆ ಮನೆಯನ್ನೆಲ್ಲ ಬೀಳ್ಸಾಕಿದ್ರು. ಅವರಿಗೆ ಮನೆ ಇಲ್ಲದಾಗ ಆಯಿತು. ನಂತರ ಆ ಮನೆ ಕಳ್ಕೊಂಡವರಲ್ಲಿ ಬಹಳಷ್ಟು ಜನರು, ಅಂದರೆ ಸುಮಾರು 90ರಷ್ಟು ಜನರು ಮುಸ್ಲಿಮರು ಅನ್ನುವಂತಹ ಒಂದು ಕಾರಣಕ್ಕಾಗಿ ಕೇರಳದ CPI ಎಂಟ್ರಿ ಆಯಿತು. CPI ಎಂಟ್ರಿಯಾಗಿ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡ್ತಾರೆ, ನೋಡಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮುಸ್ಲಿಮರನ್ನು ವಕ್ಕೆಬಲಿಸ್ತಾ ಇದೆ, ಅವರ ಮನೆಗಳನ್ನೆಲ್ಲವನ್ನು ಖಾಲಿ ಮಾಡಿಸಿದೆ, ಬಡ ಮುಸ್ಲಿಂ ಮನೆಗಳನ್ನು ಖಾಲಿ ಮಾಡಿಸಿದೆ, ಇದು ಕಾಂಗ್ರೆಸ್ನ ನೀತಿ ಅಂತ ಹೇಳೋದಕ್ಕೆ ಶುರು ಮಾಡುತ್ತೆ. ಯಾಕೆ ಅಂದರೆ ಗೆಳೆಯರೆ, ಈಗ ಕೇರಳದಲ್ಲಿ CPIಗೆ ಒಂದು ಆಡಳಿತ ವಿರೋಧಿ ಅಲೆ ಇದೆ. ಮುಂದಿನ ವರ್ಷ ಅಲ್ಲಿ ಚುನಾವಣೆ ಇದೆ. ಹಾಗಾಗಿ ಮುಸ್ಲಿಂ ಓಲೈಕೆಯನ್ನು ಅವರು ಮಾಡಲೇಬೇಕಾಗತ್ತೆ. ಇಷ್ಟಾಗ್ತಾ ಇದ್ದ ಹಾಗೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮೇಲೆ ಗುಡುಗೋಕೆ ಶುರು ಮಾಡಿತು. ಅದರಲ್ಲೂ ರಾಜ್ಯ ಉಸ್ತುವಾರಿಯಾಗಿರುವಂತಹ ವೇಣುಗೋಪಾಲ್ ಅವರು ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಕಾಲ್ ಮಾಡಿ ತರಾಟೆಗೆ ತೆಗೆದುಕೊಳ್ತಾರೆ. ನೀವು ಯಾಕೆ ಹೀಗೆ ಮಾಡಿದ್ರಿ? ಮುಂದಿನ ವರ್ಷ ಅಲ್ಲಿ ಚುನಾವಣೆ ಇಟ್ಕೊಂಡು ಪಕ್ಷಕ್ಕೆ ನೀವು ಅವಮಾನ ತರುವಂತಹ ಕೆಲಸವನ್ನು ಯಾಕೆ ಮಾಡಿದ್ರಿ? ಮುಜುಗರ ತರುವಂತಹ ಕೆಲಸ ಯಾಕೆ ಮಾಡಿದ್ರಿ? ಅದಕ್ಕೆ ಕೂಡಲೇ ರಿಪೋರ್ಟ್ ಕೊಡಿ ಅಂತ ಕೇಳ್ತಾರೆ. ಗೆಳೆಯರೆ, ಇವರು ಅದಕ್ಕೆ ರಿಪೋರ್ಟ್ ಕೂಡ ಕೊಡ್ತಾರೆ. ಕೇರಳದ ಒಬ್ಬ ರಾಜಕಾರಣಿ ಕರ್ನಾಟಕ ಸರ್ಕಾರದ ಜಾಗ, ಕರ್ನಾಟಕ ಸರ್ಕಾರ ಅದನ್ನು ಖಾಲಿ ಮಾಡಿಸಿದ್ರೆ ಯಾಕೆ ರಿಪೋರ್ಟನ್ನು ಕೇಳಬೇಕು? ಇಲ್ಲಿ ತಮ್ಮ ಪಕ್ಷ ಆಡಳಿತದಲ್ಲಿ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಆ ರಿಪೋರ್ಟ್ ಕೇಳಬೇಕು. ಅದನ್ನು ಕೂಡ ಇವರು ಹಲ್ಲುಕಿಸ್ಕೊಂಡು ಹೋಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ರಿಪೋರ್ಟ್ ಕೊಟ್ಟ ನಂತರ ಸಿದ್ದರಾಮಯ್ಯನವರ ಟ್ಯೂನ್ ಬದಲಾಗಿದೆ. ಪಿಣರಾಯಿ ವಿಜಯನ್ ಅವರು ಮತ್ತು CPI ಪಕ್ಷದ ನಾಯಕರು ಕರ್ನಾಟಕಕ್ಕೆ ಬಂದು ಅವರಿಗೆಲ್ಲ ನಾವು ಭರವಸೆಯನ್ನು ಕೊಟ್ಟು ಹೋದ್ರಲ್ಲ, ಆ ಸಮಯದಲ್ಲಿ ಅವರ ಟ್ಯೂನ್ ಹೇಗಿತ್ತು ಅಂದರೆ,
ನಾವು ಕಾನೂನಾತ್ಮಕವಾಗಿ ಏನು ಮಾಡಬೇಕೋ ಅದೆಲ್ಲವನ್ನು ಕೂಡ ಮಾಡಿದ್ದೇವೆ. ಸೊ ಅವರಿಗೆ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆನಂತರ ಅವರು ಮುಂದೆ ಏನಾದರೂ ಮಾಡಲಿ ಅಥವಾ ಅವರವರ ರಾಜ್ಯಕ್ಕೆ ಹೋಗಲಿ ಅನ್ನುವ ತರಹದಲ್ಲಿ ಟ್ಯೂನ್ ಇತ್ತು. ಆದರೆ ಯಾವಾಗ ಹೈಕಮಾಂಡ್ ಕಾಲ್ ಬಂತೋ ಸಿದ್ದರಾಮಯ್ಯನವರ ಟ್ಯೂನ್ ಯಾವ ರೀತಿಯಾಗಿ ಬದಲಾಗಿದೆ ಅಂದರೆ ಗೆಳೆಯರೆ, ಅವರಿಗೆ ಈಗ ಮತ್ತೊಂದು ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರಲ್ಲ, ಈಗ ಅವರಿಗೆ ಉಚಿತವಾಗಿ ಸರ್ಕಾರವೇ ಫ್ರೀಯಾಗಿ ಸಕ್ರಮವಾದಂತಹ ಇದಕ್ಕಿಂತ ಸುಸಜ್ಜಿತವಾದಂತಹ ಮನೆ ಕಟ್ಟಿಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಗೆಳೆಯರೆ, ಎಂತಹ ದೌರ್ಭಾಗ್ಯ ಅಲ್ವಾ ಇದು. ಅವರೆಲ್ಲರೂ ಯಾವುದೋ ರಾಜ್ಯದಿಂದ ವಲಸೆ ಬಂದರು, ಇಲ್ಲಿ ನಿಂತ್ಕೊಂಡ್ರು, ಇಲ್ಲಿನ ಸರ್ಕಾರವೇ ಅವರಿಗೆ ಮನೆ ಕಟ್ಟಿಕೊಡುತ್ತೆ ಅಂದರೆ ಇಲ್ಲಿಯೇ ಇದ್ದು, ಇಲ್ಲಿಯೇ ದುಡಿದು, ಇಲ್ಲಿಯೇ ಟ್ಯಾಕ್ಸ್ ಕಟ್ಟಿ, ಇಲ್ಲಿಗೆ ಈ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಎಲ್ಲವನ್ನ ಮಾಡ್ತಾ ಇರುವವರಿಗೆ ಒಂದು ತುಂಡು ಭೂಮಿ ತೆಗೆದುಕೊಳ್ಳೋದಕ್ಕೂ ಆಗೋದಿಲ್ಲ. ಈ ಮಧ್ಯಮ ವರ್ಗದ ಬರೋ ಪರಿಸ್ಥಿತಿ ಯಾವ ತರಹ ಇದೆ ಅಂದರೆ ಇಡೀ ಜೀವನ ಪೂರ್ತಿ ಅವರು ದುಡಿಬೇಕು ಮತ್ತು ಅವರಿಗೆ ಒಂದು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ತಮ್ಮ ಫ್ಯಾಮಿಲಿನ ನೋಡ್ಕೊಳ್ಬೇಕು, ಇದೇ ಆಗೋಗುತ್ತೆ. ಆದರೆ ಗೆಳೆಯರೆ, ಒಂದು ಸ್ವಂತ ನಿವೇಶನ ಖರೀದಿ ಮಾಡಬೇಕಂದ್ರೂ ಎಷ್ಟು ಕಷ್ಟ ಇದೆ. ಆದರೆ ಏನಾದರೂ ಒಂದು ಸ್ವಂತ ನಿವೇಶನ ಖರೀದಿ ಮಾಡಬೇಕು ಅಂದರೆ ಹೋಗಬೇಕು, ಎಲ್ಲೋ ಒಂದು ಕಡೆ ಹೋಗಿ ಒಂದು ಅಕ್ರಮವಾಗಿ ಒಂದು 5 ವರ್ಷ ನೆಲೆ ನಿಂತು ಬಿಟ್ಟರೆ ಆಮೇಲೆ ಸಕ್ರಮವಾಗಿ ಸರ್ಕಾರವೇ ಮನೆ ಕಟ್ಟಿಕೊಡುತ್ತೆ ಅನ್ನುವ ನಿಟ್ಟಿನಲ್ಲಿ ಈ ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ. ಕನ್ನಡಿಗರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಯಾಕೆ ಈ ತರಹ ಅವರೇನು ನಮ್ಮ ರಾಜ್ಯದವರ, ಅವರ ಬಳಿ ಬಂದು ನೆಲೆಸಿದ್ದೇ ಅಕ್ರಮವಾಗಿ, ಅವರಿಗೆ ಯಾಕೆ ನೀವು ಮತ್ತೆ ಮನೆ ಕಟ್ಟಿಕೊಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು ಗೆಳೆಯರೆ, ಈಗ ಒಂದು ವಿಚಾರವನ್ನು ಹೇಳ್ತೀನಿ. ಬೆಂಗಳೂರಿನ ರಾಜ ಕಾಲುವೆ ಇದೆಯಲ್ಲ, ಅಲ್ಲಿ ಎಷ್ಟೋ ಜನರು, ಮಧ್ಯಮ ವರ್ಗದ ಜನರು ತಾವು ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದು ಅಲ್ಲಿ ದುಡ್ಡನ್ನು ಕೊಟ್ಟು ಸರ್ಕಾರಕ್ಕೆ ವಾಟರ್ ಅಪ್ರೂವಲ್ಗೆ ದುಡ್ಡನ್ನು ಕೊಟ್ಟು, ಪ್ಲಾನ್ ಅಪ್ರೂವಲ್ಗೆ ದುಡ್ಡನ್ನು ಕೊಟ್ಟು, ಬಿಲ್ಡಿಂಗ್ ಅಪ್ರೂವಲ್ಗೂ ದುಡ್ಡನ್ನು ಕೊಟ್ಟು ಅಲ್ಲಿ ಅಪಾರ್ಟ್ಮೆಂಟ್ ಖರೀದಿಸಿದ್ರೆ ಅಥವಾ ಅಲ್ಲೊಂದೇನೋ ಒಂದು ಮನೆಯನ್ನು ಕಟ್ಕೊಂಡ್ರೆ ಅದು ರಾಜ ಕಾಲುವೆ ಒತ್ತುವರಿಯಾಗಿದೆ ಅಂತ ನೀವು ಬುಲ್ಡೋಸರ್ಗಳನ್ನು ಎಷ್ಟು ನುಗ್ಸಿಲ್ಲ ಸಿದ್ದರಾಮಯ್ಯನವರೇ. ಈಗಿನ ಕಾಲದಲ್ಲಿಯೂ ಮತ್ತು 2013ರಿಂದ 2018ರವರೆಗೂ ಇದ್ರಲ್ಲ, ಸೊ ಆ ಸಮಯದಲ್ಲೂ ಎಷ್ಟು ಬುಲ್ಡೋಸರ್ಗಳು ನುಗ್ಗಿವೆ. ಆಗ ಅವ್ರಿಗೆ ಯಾರಿಗಾದರೂ ನೀವು ಗಂಜಿ ಕೇಂದ್ರವನ್ನು ತೆಗೆದಿದ್ದೀರಾ ಅಥವಾ ಅವ್ರಿಗೆ ಯಾರಿಗಾದರೂ ಒಂದು ನೀವು ಪುನರ್ವಸತಿ ಅಥವಾ ಪರ್ಯಾಯ ವಸತಿಯನ್ನು ಕೊಟ್ಟಿದ್ದೀರಾ? ಅವರು ದುಡ್ಡು ಕೊಟ್ಟಿದ್ದಾರೆ ಸ್ವಾಮಿ, ದುಡ್ಡು ಕೊಟ್ಟು ಅವರು ಅವರದ್ದೇ ಜಾಗ ಅಂತ ಹೇಳಿದ್ದಾರೆ. ಆ ಪ್ಲಾನ್ ಅಪ್ರೂವಲ್ ಮಾಡಿದ್ದು ನಿಮ್ಮ ಅಧಿಕಾರಿಗಳು. ಆ ಒಂದು ಲೇಔಟ್ ವಾಸಕ್ಕೆ ಯೋಗ್ಯ ಇದೆ, ಇದು ರಾಜಕಾಲುವೆ ಮೇಲೆ ಅಲ್ಲ ಅಂತ ಲಂಚ ತೆಗೆದುಕೊಂಡು ಮಾಡಿದ್ದು ನಿಮ್ಮ ಅಧಿಕಾರಿಗಳು. ಯಾವನೋ ತಲೆಮಾಸಿದ ಅಧಿಕಾರಿ ಮಾಡಿದಂತಹ ತಪ್ಪಿಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದಂತಹ ಅವರು ತಮ್ಮ ಮನೆಯನ್ನು ಕಳ್ಕೊಂಡು ಬೀದಿಗೆ ಬಿದ್ರಲ್ಲ, ಆಗ ಇರಲಿಲ್ವಾ ನಿಮಗೆ ಮಾನವೀಯತೆ? ಈಗ ಬಂದು ಬಿಡ್ತಾ ಮಾನವೀಯತೆ? ಇವ್ರು ಯಾರು ಕೂಡ ದುಡ್ಡನ್ನು ಕೊಟ್ಟಿಲ್ಲ, ಅಲ್ಲಿ ಮೊದಲೇ ಅಕ್ರಮವಾಗಿ ಬಂದಿರೋರು, ಅಂಥವರಿಗೆ ಮಾನವೀಯತೆ ಈಗಾಗಲೇ ನಿಮಗೆ ಬಂದು ಬಿಡ್ತಾ? ಯಾಕೆ ಅಂದರೆ ಅವರು ವೋಟ್ ಬ್ಯಾಂಕ್ಗಳು, ಆದರೆ ಇವರ್ಯಾರು ವೋಟ್ ಬ್ಯಾಂಕ್ಗಳಲ್ಲ. ಎಷ್ಟರ ಮಟ್ಟಿಗೆ ನೀವು ಓಲೈಸೋದಕ್ಕೆ ಮುಂದಾಗಿದ್ದೀರಿ ಅಂದರೆ ನಿಜಕ್ಕೂ ಕೂಡ ಕರ್ನಾಟಕದ ಪರಿಸ್ಥಿತಿ ಎಂತಹ ದೌರ್ಭಾಗ್ಯ ಅನ್ನೋದು ಹೇಳೋಕ್ಕಾಗ್ತಾ ಇಲ್ಲ ಗೆಳೆಯರೆ. ಕೇರಳಕ್ಕೆ ಎಷ್ಟು ದುಡ್ಡು ಹೋಗಿದೆ ಅನ್ನೋದನ್ನ ನನಗೆ ನೆನಪು ಮಾಡಿಕೊಡ್ತೀನಿ. ವಯನಾಡಲ್ಲಿ ಏನಾಯಿತು, ಒಂದು ಆನೆ ದುರಂತನೋ ಕರಡಿ ಅಟ್ಯಾಕ್ ಆಗಿಯೋ ಏನೋ ಒಂದು 2-3 ಜನ ಯಾರೋ ತೀರೋದ್ರು. ಅದೇ ಸಮಯದಲ್ಲಿ ಹಾಸನದಲ್ಲಿಯೂ ಕೂಡ ಇದೇ ತರಹದ್ದು ಏನೋ ಒಂದು ಕೇಸ್ ಆಗಿತ್ತು. ಹಾಸನಕ್ಕೆ ಇವ್ರು ಯಾರು ಹೋಗಲಿಲ್ಲ, ಹಾಸನಕ್ಕೆ ಪರಿಹಾರ ಹೋಗಲಿಲ್ಲ. ತಕ್ಷಣ ಲಕ್ಷ ಹಣ ಪರಿಹಾರ ಕೇರಳಕ್ಕೆ ಹೋಯಿತು. ವಯನಾಡು ದುರಂತ ಆಯ್ತಲ್ಲ, ಆ ಸಮಯದಲ್ಲಿ ಇಲ್ಲಿದ್ದವರಿಗೆ ಗ್ಯಾರಂಟಿ ಹಣ ಬರ್ತಾ ಇಲ್ಲ, ಇಲ್ಲಿದ್ದಂತಹ ಮಕ್ಕಳಿಗೆ ಸ್ಕೂಲ್ ಸ್ಕಾಲರ್ಶಿಪ್ ಫೀಸ್ ಕೊಟ್ಟಿಲ್ಲ, ಕಾಲೇಜ್ ಸ್ಕಾಲರ್ಶಿಪ್ ಫೀಸ್ ಕೊಟ್ಟಿಲ್ಲ. ಆದರೆ ನೀವು ಕೇರಳಕ್ಕೆ ಹೋಗಿ ಅಲ್ಲಿ ಮನೆ ಕಟ್ಟಿ ಕೊಡೋದಕ್ಕೆ ಮುಂದಾದ್ರಿ. ಸೊ ಒಟ್ಟಾರೆಯಾಗಿ ನೀವು ಯಾವ ಮಟ್ಟಿನ ಓಲೈಕೆ ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಹೈಕಮಾಂಡ್ ನಾಯಕರನ್ನ ಓಲೈಸೋದಕ್ಕೆ ಅವರಿಂದ ನೀವು ಶಬಾಷ್ಗಿರಿ ತೆಗೆದುಕೊಂಡು ನಿಮ್ಮ ಕುರ್ಚಿ ಸೇಫ್ ಮಾಡ್ಕೊಳ್ಳೋದಕ್ಕೆ ಕರ್ನಾಟಕವನ್ನು ಇನ್ನೂ ಏನೇನು ಮಾಡಬೇಕಂತಿದ್ದೀರಿ ಅನ್ನೋದು ಈಗ ಜನರೆಲ್ಲರೂ ಮಾಡ್ತಾ ಇರುವಂತಹ ಪ್ರಶ್ನೆ. ಇದು ಗೆಳೆಯರೆ, ಸಿದ್ದರಾಮಯ್ಯನವರ ಸರ್ಕಾರ ಹೈಕಮಾಂಡ್ ಹೇಳಿದ ಒಂದೇ ಒಂದು ಮಾತಿಗೆ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ವಾಸವಿದ್ದವರಿಗೆ ಸಕ್ರಮವಾಗಿ ಮತ್ತಷ್ಟು ಜನರ ತೆರಿಗೆ ದುಡ್ಡಿನಲ್ಲಿ ಮನೆ ಕಟ್ಟಿಕೊಡೋದಕ್ಕೆ ಮುಂದಾಗಿದೆ. ಇದು ಪ್ರಜಾಪ್ರಭುತ್ವ. ಏನು ಹೇಳಿದ್ರು ಇಲ್ಲಿ ಮಾನವೀಯತೆಯ ಆಧಾರ ಹಾಗೆ ಹೀಗೆ ಅಂತ ಹೇಳ್ತಾರೆ. ಇಲ್ಲಿಯೂ ಕೂಡ ನನ್ನನ್ನು ಕೆಲವೊಬ್ಬರು ಬೇರೆ ರೀತಿಯಾಗಿ ನೀವು ಬಿಂಬಿಸಬಹುದು. ಇರಲಿ, ಯಾಕೆಂದರೆ ಇಲ್ಲಿ ಆಗ್ತಾ ಇರುವಂತಹ ಒಂದು ನೋವು ಏನು ಅಂದರೆ ರಾಜ್ಯಕ್ಕೆ ತೆರಿಗೆಯನ್ನು ಕಟ್ತಾ ಇದ್ದಾರಲ್ಲ
ಅವರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಏನೂ ಇಲ್ಲದವರಿಗೆ ಮನೆಯೂ ಸಿಗುತ್ತೆ, ಎಲ್ಲವೂ ಸಿಗುತ್ತೆ ಅನ್ನೋದೇ ಒಂದು ನೋವು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.